ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಸುಧಾ ವೆಂಕಿ. ನಮ್ಮನೇಲಿ ಇವತ್ತು ದೇವ್ರ ಪೂಜೆ ಮತ್ತು ಸ್ವಲ್ಪ ಫಂಕ್ಷನ್ ಇದ್ದಿದ್ದರಿಂದ ನಾನು ಉಪ್ಪಿಟ್ಟು ಕೇಸರಿಬಾತ್ ಮಾಡೋಣ, ತುಂಬ ಜನ ಇದ್ದೀವಲ್ಲ ಅಂತ ಗೆಸ್ ಮಾಡಿಕೊಂಡೆ. ನಾನು ಹಾಲು ಹಾಕಿಯೇ ಕೇಸರಿಬಾತ್ ಮಾಡೋದು ಯಾವಾಗ್ಲೂ. ನಾನು ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಡೈರೆಕ್ಟ್ ಕವರಲ್ಲಿದ್ದು ಶುಗರ್ನೇ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಅದಕ್ಕೆ ಚೆನ್ನಾಗಿ ತಿರುಗಿಸಿ ಅದಕ್ಕೆ ನಾನು ಪೈನಾಪಲ್ ಕಲರ್ ಬರುತ್ತಲ್ಲ ಆ ಕಲರ್ನ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಪೈನಾಪಲ್ನು ರುಬ್ಬಿ ಹಾಕಿದ್ದೀನಿ. ಅದು ರುಬ್ಬಿದ್ದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ, ಬಟ್ ಪೈನಾಪಲ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಪೈನಾಪಲ್ ಕಲರ್ ಹಾಕಿದ ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಏಲಕ್ಕಿ ಪುಡಿನ ಕುಟ್ಟಿ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ನೀವು ಹಾಲಲ್ಲಿ ಬೇಕಾದರೂ ಮಾಡ್ಬೋದು, ಸ್ಟಾರ್ಟಿಂಗೇ ಹಾಲು ಹಾಕ್ಕೊಂಡು, ಇಲ್ಲ ಫಸ್ಟೇ ರವೆ ಎಲ್ಲ ಹಾಕಿ ಇದು ಮಾಡಿ ಫುಲ್ಲು ಶುಗರು ಮತ್ತು ನಾನು ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ದೀನಿ. ಹುರಿದಿಟ್ಕೊಂಡು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನಾನು ಕೇಸರಿಬಾತ್ಗೆ. ಕೇಸರಿಬಾತ್ ಇನ್ನೇನು ನೋಡಿ ಹಾಲು ಮಳ್ತಾ ಇದೆ. ಅದಕ್ಕೆ ನಾನು ಶುಗರ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಮತ್ತು ಏಲಕ್ಕಿ ಪುಡಿನೂ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ರವೆನ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ, ಸಾರಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಹುರಿದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನೇ ಹಾಕ್ತಾ ನನಗೆ ಎಷ್ಟು ಹದಕ್ಕೆ ಬೇಕು ಅಂದರೆ ತುಂಬ ತೆಳು ಬೇಕು, ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಯಾವಾಗಲೂ ಕೇಸರಿಬಾತನ್ನ, ಹಾಗಾಗಿ ನಾನು ತೆಳುವಾಗೇ ಮಾಡ್ತಾಯಿದ್ದೀನಿ. ಹಂಗಾಗಿ ಹುರಿದಿಟ್ಟಿರೋ ರವೆನ ನೀಟಾಗಿ ಗಂಟು ಆಗ್ದಂಗೆ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ, ಅದು ರವೆ ಹಾಕ್ತಾ ಬಿಸಿ ಅಲ್ಲ, ಫುಲ್ ಗಂಟಾಗಿಬಿಡುತ್ತೆ. ನೋಡಿ ನೀಟಾಗಿ ಬಂದಿದೆ, ಚೆನ್ನಾಗಿ ಬ್ಲೆಂಡ್ ಆಗಿದೆ, ಎಲ್ಲ ರವೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ. ಇದಕ್ಕೆ ಆಲ್ರೆಡಿ ಎಲ್ಲ ಹಾಕಿರೋದ್ರಿಂದ ನೋಡಿ ಎಷ್ಟು ತೆಳು ಇದೆ. ಇದು ಲಾಸ್ಟಿಗೆ ಇದಾಗ್ತಾ ಬಿಸಿ ಎಲ್ಲ ಆರ್ತಾ ಇಷ್ಟು ಕ್ವಾಂಟಿಟಿಲಿ ನೀಟಾಗಿ ಬಂದಿದೆ. ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಲಾಸ್ಟು ಫೈನಲ್ಲು ತುಪ್ಪ ಏನಿಟ್ಟಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ರವೆ ಎಲ್ಲ ಚೆನ್ನಾಗಿ ಬೇಯೋ ರೀತಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ರವೆ ಬೇಯುತ್ತೆ. ನೋಡಿ ಲಾಸ್ಟಲ್ಲಿ ನಾನು ಫೈನಲಿ ತುಪ್ಪ ಹಾಕ್ತಾಯಿದ್ದೀನಿ. ಫಸ್ಟ್ ಸ್ವಲ್ಪ ಹಾಕಿರ್ತೀನಿ, ಇಲ್ಲ ಅಂತಲ್ಲ, ಆದ್ರೂ ಲಾಸ್ಟಲ್ಲಿ ಹಾಕಿ ಇಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅಂತಿರುತ್ತೆ. ನಿಮಗೆ ಯಾವ ಥರ ಫಸ್ಟ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ನಮಗೆ ಲಾಸ್ಟಲ್ಲಿ ಇರಬೇಕು, ತುಪ್ಪದ ಫ್ಲೇವರ್ ಸಿಗಬೇಕು, ಚೆನ್ನಾಗಿರಬೇಕು ಅಂತಂದರೆ ಇದು ಮಾಡ್ಬೋದು. ಮತ್ತು ಉಪ್ಪಿಟ್ಟಿಗೆ ನಾನು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಎತ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ತುಂಬ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಆಮೇಲೆ ಅವರೆಕಾಳು, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಸಾಸಿವೆ, ಜೀರಿಗೆ ಮತ್ತು ಅರಶಿನ ಪುಡಿ ಮತ್ತು ರವೆನ ಹುರಿದಿಟ್ಕೊಂಡು, ನಾನು ಶೇಂಗಾ ಬೀಜ ಕೂಡ ಆ್ಯಡ್ ಮಾಡ್ತೀನಿ, ಕೆಲವ್ರು ಆ್ಯಡ್ ಮಾಡಲ್ಲ. ಮತ್ತು ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ರವೆನ ಸೂಜಿ ರವೆ ನಾನು ತೊಗೊಳೋದು ಯಾವಾಗಲೂ, ಸೂಜಿ ರವೆನ ರೆಡಿ ಮಾಡಿ ಹುರಿದಿಟ್ಕೊಂಡಿದ್ದೀನಿ. ನಾನು ಈಗ ತುಂಬ ಅಂದರೆ ನಮ್ಮ ಮನೇಲಿ ನೆಂಟರಿದ್ದರು, ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು, ಅಂದರೆ 1.5-2 kg ಅಷ್ಟು ಮಾಡಬೇಕಿತ್ತು. ಹಂಗಾಗಿ ದೊಡ್ಡ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವೇ ಇದು ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ಫಸ್ಟ್ ಆಯಿಲ್ ಹಾಕ್ತೆ, ಶೇಂಗಾ ಬೀಜನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೊಂಡಿದ್ದೀನಿ. ಶೇಂಗಾ ಬೀಜ ಹುರಿದಾದ್ಮೇಲೆ ನಾನು ಕರ್ಬೇವಿನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ, ಚಿಟಪಟ ಅಂತ ಚಿಡ್ತಿದೆ, ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕಿ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ, ಮತ್ತು ಅದನ್ನು ಒಂದು 2 ನಿಮಿಷ ಫ್ರೈ ಆಯ್ತಿದ್ದಂಗೆ ಈರುಳ್ಳಿನ ಹಾಕಿ ಫ್ರೈ ಮಾಡಿದ್ದೀನಿ. ಸ್ವಲ್ಪ ನಾವು ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ನೀವು ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹಾಕಿ ಅದು ಒಂದು 2 ನಿಮಿಷ ಫ್ರೈ ಮಾಡಿದ್ರಾಯಿತು. ಅದೊಂದು ಸ್ವಲ್ಪ ಮೆತ್ತಗಾಗೋ ರೀತಿ ಫ್ರೈ ಮಾಡಿದ್ರಾಯಿತು. ಫ್ರೈ ಮಾಡಾದಮೇಲೆ ನಾನು ಒಂದೊಂದೇ ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೀನ್ಸು ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ನಾನು ಕಟ್ ಮಾಡಾದರೂ ಹಾಕ್ಕೋಬೋದು, ಅದು ನಿಮ್ಮಿಷ್ಟ. ಬಟ್ ನಾನು ತುರಿದಿರೋ ಕ್ಯಾರೆಟು ಮತ್ತು ಅವರೆಕಾಳು ಬಿಡಿಸಿಟ್ಕೊಂಡಿದ್ನಲ್ವ ನಾನು, ಅವರೆಕಾಳನ್ನು ಕೂಡ ಅದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡಬೇಕು.
ಅವರೆಕಾಳನ್ನ ಹಾಕಿ ಫುಲ್ ಒಂದು 2 ನಿಮಿಷ ಫ್ರೈ ಮಾಡಾದಮೇಲೆ ನಮಗೆ ಮತ್ತು ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದೇ ಬೌಲಲ್ಲಿ ಇದು ಮಾಡ್ಕೊಂಡಿದ್ದೆ, ಅದನ್ನು ಹಾಕಬೇಕು. ಫಸ್ಟ್ ಅರಿಶಿನ ಹಾಕ್ತೀನಿ. ಅರಿಶಿನ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಕಲರಾಗಿ ಕಾಣಿಸ್ಬೇಕು ಅಂತ ಇದು ಮಾಡ್ತಾರೆ, ಬಟ್ ನಾನಿಷ್ಟು ತರಕಾರಿ ಹಾಕಿ ಮಾಡ್ತೀನಿ. ತರಕಾರಿ ಇಲ್ದಲೇ ಕೂಡ ಮಾಡ್ಬೋದು ನೀವುಗಳು. ಅಂದರೆ ತರಕಾರಿ ಇದ್ದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ವೆರೈಟಿ ಆಗಿರುತ್ತೆ ಅಂತ ನಾನು ಸೊಪ್ಪನ್ನ ಆ್ಯಡ್ ಮಾಡಿ ಅದು ಕೂಡ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಅದರಲ್ಲಿರೋ ಹಸಿದು ಸ್ಮೆಲ್ಲೆಲ್ಲ ಹೊರಟೋಗ್ಬೇಕಲ್ಲ, ಹಂಗಾಗಿ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟು ಅದಾದ ನಂತರ ನೀರು ನಿಮಗೆ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು. ಇಲ್ಲ ನಮಗೆ ಉಪ್ಪಿಟ್ಟು ಹುಡಿ ಥರ ಬೇಕು, ಅದು ನಮಗೆ ತೆಳು ಇಷ್ಟ ಇಲ್ಲ, ಹುಡಿ ತಿನ್ನೋಕ್ಕೆ ಇಷ್ಟ ಅಂದರೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಇಲ್ಲ ನಮಗೆ ಪರವಾಗಿಲ್ಲ ಅಂದರೆ ಇದು ಓಕೆ. ನಾನು ಲಾಸ್ಟಿಗೆ ಸಾಲ್ಟ್ ಹಾಕಿಬಿಟ್ಟು ಕುದಿಯೋಕ್ಕಿಟ್ಟೆ. ನೋಡಿ ತುಂಬ ಚೆನ್ನಾಗಿ ಕುದೀತಿದೆ. ಒಂದು 5 ನಿಮಿಷ ಇದನ್ನು ಬೇಯಿಸಿದೆ, ಏಕೆಂದರೆ ಅದರಲ್ಲಿ ತರಕಾರಿ ಆ್ಯಡ್ ಮಾಡಿದ್ದೀವಲ್ಲ, ಬೀನ್ಸ್, ಕ್ಯಾರೆಟ್ ಎಲ್ಲ, ಅದು ಬೇಯಬೇಕು. ಲಾಸ್ಟಲ್ಲಿ ಹುರಿದಿಟ್ಕೊಂಡಿರೋ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಲಾಸ್ಟಲ್ಲಿ ಕೂಡ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹೇಳೋದು ಮರ್ತಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಏನಂದರೆ ತೆಂಗಿನಕಾಯಿ ತುರಿ ಹಾಕಿದ್ರೇ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಇದು ಟೇಸ್ಟ್ ಮಾತ್ರ ಸೂಪರ್.